ಬೆಂಗಳೂರಲ್ಲಿ ಯುಗಾದಿ ಹೊಸ ತೊಡಕಿಗಾಗಿ ಚೀಟಿ ಹಾಕಿದ್ದವರಿಗೆ ಮಖಮಲ್ ಟೋಪಿ ವ್ಯಕ್ತಿಯೊಬ್ಬ ಹಾಕಿ ಪರಾರಿಯಾಗಿದ್ದಾನೆ. ಪುಟ್ಟಸ್ವಾಮಿ ದಂಪತಿ ಕಳೆದ 4 ವರ್ಷದಿಂದ ಮಾಂಸದ ಚೀಟಿ ವ್ಯವಹಾರ ನಡೆಸ್ತಾ ಇದ್ರು. ಪ್ರತಿ ವರ್ಷ ಕೂಡ ಯುಗಾದಿ ಹಬ್ಬಕ್ಕೆ 3 ಕೆಜಿ ಮಾಂಸ ಹಾಗೂ ಅಕ್ಕಿ, ಬೇಳೆ, ಅಡುಗೆ ಎಣ್ಣೆ ಹೀಗೆ 36 ಬಗೆಯ ದಿನಸಿ ಪದಾರ್ಥಗಳನ್ನು ಹಬ್ಬಕ್ಕೆ ನೀಡಲಾಗ್ತಾ ಇತ್ತು. ಈತನನ್ನ ಸುಮಾರು 6,000 ಜನರು ಚೀಟಿ ಹಾಕಿದ್ರು. ಪುಟ್ಟಸ್ವಾಮಿ ಹಾಗೂ ಆತನ ಪತ್ನಿ ಸೌಮ್ಯ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಸದ್ಯ ಪುಟ್ಟಸ್ವಾಮಿ ಮನೆ ಮುಂದೆಯೇ ಚೀಟಿ ಕಟ್ಟಿದವರು ಮೊಕ್ಕಾಂ ಹೂಡಿದ್ದು, ಈ ಸಂಬಂಧ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 35 ಕಾರ್ಡ್ ಹೋದ ಸರ್ ಹಾಕಿದ್ದು, ಈ ಸಾರಿ 102 ಕಾರ್ಡ್ ಹಾಕಿದ್ರು. ತುಂಬ ಚೆನ್ನಾಗಿರೋದು ಕೊಟ್ಟವ್ರೆ ಐಟಮು. ಇವ್ರ ನಂಬಿಕೆ ಇದೆ ಅಂತ ನಮಗೆ ಕೊಟ್ಟರು. ನಾವು ಇವ್ರ ನಂಬಿಕೆ ಮೇಲೆ ಹಾಕಿದ್ವಿ. ಇವತ್ತೊಂದು ದಿನ ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ ಸರ್. ಅಂದಾಜು ಒಂದು 6,000 ಜನ ಅಂತ ಹೇಳಿದ್ದಾರೆ. 6,000 ಜನ. 490 ಕಾರ್ಡ್ ನಾನು ಮಾಡಿದ್ದೀನಿ. ಇದು 4ನೇ ವರ್ಷ ಅವ್ರು ಕೊಡ್ತಾ ಇರೋದು. ಇದು 3 ವರ್ಷವೂ ಚೆನ್ನಾಗೇ ಕೊಟ್ಟಿದ್ದಾರೆ. ಈ ವರ್ಷ ಈ ಥರ ಮಾಡಿದ್ದಾರೆ. ಈಗ ಅವ್ರಿಗೆ ನಂಬಿಕೆ ಮೇಲೆ ವ್ಯವಹಾರ ಮಾಡಿದ್ದು ನಾವು. ಈ ಥರ ಮಾಡಿಬಿಟ್ಟು ಈಗ 20ನೇ ತಾರೀಕಿಂದ ಇವರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಬೀಗ ಹಾಕೊಂಡು ಹೊಟ್ಟೋಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.